ಬೆಂಗಳೂರಿನ ಫುಟ್ಪಾತ್ ಅಲ್ಲಿ ಯಾರು ಅಂಗಡಿಗಳು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ದೇವೆ. ಸ್ಟ್ರೀಟ್ ವೆಂಡರ್ಸ್ ನ ಎಲ್ಲರೂ ಕೂಡ ಅವರು ಒಂದು ಅಂಗಡಿ ತರ ಸ್ವಂತ ವಾಪಸ್ ಪರ್ಮನೆಂಟ್ ಅಂಗಡಿ ತರ ಇಟ್ಕೊಳ್ಳಿಕ್ಕೆ ಇನ್ನು ಮುಂದಕ್ಕೆ ಅವಕಾಶ ಕೊಡಕ್ ಆಗುದಿಲ್ಲ. ಕಾನೂನಲ್ಲೂ ಅವಕಾಶ ಇಲ್ಲ. ನಮ್ಗೆ ಕೋರ್ಟ್ ಇಂದ ಎಲ್ಲ ಬೇಕಾದಷ್ಟು ಡೈರೆಕ್ಷನ್ಸ್ ಬಂದಿದೆ. ನಾವು ಕೋರ್ಟ್ ಕೂಡ ನಾವು ಗೌರವದಿಂದ ಕೋರ್ಟ್ ಸೂಚನೆ ಕೂಡ ನಾವೆಲ್ಲ ಗಮನಿಸಬೇಕಾಗ್ತದೆ. ಇಲ್ಲಿವರೆಗೂ 27,565 ಜನ ನಾವು ಬೀದಿಲಿ ವ್ಯಾಪಾರ ಮಾಡ್ತಾ ಇದೀವಿ, ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದೀವಿ, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಇನ್ನ ನಾನು ಏಪ್ರಿಲ್ 30ನೇ ತಾರೀಕುವರೆಗೂ ಟೈಮ್ ಕೊಡ್ತೇನೆ. ಆಕ್ಚುಲಿ ನಮ್ಮ ಅಧಿಕಾರಿಗಳು ಇನ್ನೊಂದು 4-5 ದಿನ ಮಾತ್ರ ಕೊಡಿ ಅಂತ ಹೇಳಿದ್ರು. ಇನ್ನ ಒಂದು ತಿಂಗಳು, ಯಾಕಂದ್ರೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿರ್ಲಿಲ್ಲ, ಅವರೆಲ್ಲ ಹೋಗಿ ಸರ್ವೆ ಮಾಡಿದ್ದಾರೆ. ಇನ್ನ ಏಪ್ರಿಲ್ 30ನೇ ತಾರೀಕುವರೆಗೂ ಲಾಸ್ಟ್ ನಾವು ಕೊಡ್ತೇವೆ. ಅದಾದ ಮೇಲೆ ಯಾರ ರಿಜಿಸ್ಟರ್ ಆಗಿಲ್ಲ ಅವ್ರನ್ನೆಲ್ಲ ತಗ್ಸುವಂತ ವ್ಯವಸ್ಥೆ ಆಗ್ತದೆ. ಇದು ನಾನು ಯಾಕಂದ್ರೆ ಎಲ್ಲ ರಸ್ತೆಯಲ್ಲಿ ಓಡಾಡೋರು ಆ ಬೀದಿಲಿ ಯಾರಿಗೂ ಕೂಡ ರೋಡ್ ಬರ್ಬೇಕಾಗ್ತದೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ಈ ದೃಷ್ಟಿಯಿಂದ ನಾವ್ ಏನ್ ತೀರ್ಮಾನ ಮಾಡಿದೀವಿ ಅಂತಂದ್ರೆ, ಯಾರ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಸಬ್ಸಿಡಿ ಕೊಟ್ಟು ತಳ್ಳೋ ಗಾಡಿಗೆ ಕೊಡ್ತೀವಿ. ಇಲ್ಲ ವೆಹಿಕಲ್ ಅಲ್ಲಿ ಮೋಟರ್ ವೆಹಿಕಲ್ ಇರ್ಬೋದು, ಇಲ್ಲ ತಳ್ಳೋ ಗಾಡಿ ಇರ್ಬೋದು, ತಳ್ಳೋ ಸೈಕಲ್ ಇರ್ಬೋದು, ಆ ತರ ಒಂದು 4-5 ಡಿಸೈನ್ಸ್ ಮಾಡಿಸಿದೀವಿ. ಅದನ್ನ ನಾವು ಟೆಂಡರ್ ಕೂಡ ಕರಿತಾ ಇದೀವಿ. ಅವರು ಎಲ್ಲರಿಗೂ ಕೂಡ ಸುಮಾರು ಈಗೇನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಒಂದು 30-27,000 ಜನ. ಯಾರು ಬೇಕಾದ್ರೂ ಅವ್ರಿಗೆ ಒಂದು ಪರ್ಸೆಂಟೇಜ್ ಅಲ್ಲಿ ನಾವು ಕಾರ್ಪೊರೇಷನ್ ಫಂಡ್ಸ್ ನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆಲ್ಲ ತಳ್ಳೋ ಗಾಡಿನ ನಾವು ಕೊಡ್ತೇವೆ. ಅದನ್ನ ಬರ್ಬೇಕು, ಅವ್ರು ವ್ಯಾಪಾರ ಮಾಡ್ಬೇಕು, ಗಾಡಿ ಎತ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇರ್ಬೇಕು. ಸುಮ್ನೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳಕಾಗೋದಿಲ್ಲ. ಪ್ರತಿಯೊಬ್ಬ ಸ್ಟ್ರೀಟ್ ವೆಂಡರ್ಸ್ ಯಾರಿದ್ದಾರೆ, ಬೀದಿ ವ್ಯಾಪಾರಿ ಯಾರಿದ್ದಾರೆ, ಅವರೆಲ್ಲ ಕೂಡ ಸರ್ಕಾರದ ಮತ್ತು ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿಲಿ ಅವರು ದುಡಿಮೆ ಮಾಡ್ಕೊಳ್ಬೇಕು. ಸೊ ಅದೆಲ್ಲ ಲೆಕ್ಕಾಚಾರ ಇರಬೇಕು. ಸೊ ಬೇರೆ ಪೊಲೀಸ್ ಅವ್ರು ತೊಂದರೆ ಕೊಡ್ತಾರೆ, ಬೇರೆ ರೌಡಿಗಳು ತೊಂದರೆ ಕೊಡ್ತಾರೆ, ಬೇರೆಯವರೆಲ್ಲ ಆಫೀಸರ್ಸ್ ತೊಂದರೆ ಕೊಡ್ತಾರೆ ಅನ್ನೋದೆಲ್ಲ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ಒಂದು ವ್ಯಾಪ್ತಿಗೆ ಬರಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಈಗ 3,778 ಜನ ನಮಗೆ ತಳ್ಳೋ ಗಾಡಿ ಕೊಡಿ ಅಂತ ಈಗಾಗಲೇ ಅರ್ಜಿ ಹಾಕೊಂಡಿದ್ದಾರೆ. ಅದನ್ನು ಕೂಡ ಇನ್ನ ಯಾರು ಬೇಕಾದ್ರೆ ಹಾಕೊಳ್ಳಿ. ನಾವು ಒಂದು 10,000 ಜನರು ಕೂಡ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ಈ ವರ್ಷ. ಆಮ್ ಐ ರೈಟ್? 10,000 ಜನರು ಕೂಡ ಈ ವರ್ಷ ನಾವೇ ಆಟೋಗಳಿರ್ಬೋದು, ಬೇರೆ ಬೇರೆ ತರ ಡಿಸೈನ್ ಮಾಡಿಸಿಟ್ಟಿದೀವಿ. ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀವಿ. ಅದನ್ನೆಲ್ಲ ಕೊಡ್ಲಿಕ್ಕೆ ಕೂಡ ನಾವು ತಯಾರಿದ್ದೇವೆ. ಸೊ ಅದಕ್ಕೆ ಯಾರು ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅದೆಲ್ಲ ದಾಖಲೆಗಳ ಸಮೇತ. ಸುಮ್ನೆ ಒಂದು ಗಾಡಿಗೋಸ್ಕರ ರಿಜಿಸ್ಟರ್ ಮಾಡಿಕೊಟ್ರೆಲ್ಲ ಆಗುದಿಲ್ಲ. ಅದೆಲ್ಲ ಗಾಡಿ ದಿನ ನಮ್ ಲೆಕ್ಕಾಚಾರಕ್ಕೆ ಬರ್ತಾ ಇರ್ತದೆ. ಎಲ್ಲಿ ವ್ಯಾಪಾರ ಮಾಡ್ದ, ಎಲ್ಲಿ ಬಿಟ್ಟ ಅಂತೇಳಿ ಮುಂದಕ್ಕೆ ಅದಕ್ಕೆ ಒಂದು ಸಿಸ್ಟಮ್ ನಾವು ತರ್ತೇವೆ. ಅವನಂತ ಗಾಡಿ ತಗೊಂಡೋಗಿ ಮನೆ ನಿಲ್ಸ್ಕೊಂಡು ಇನ್ನೊಬ್ಬಗ್ ಮಾರ್ಕೊಳಕ್ ಅದಕ್ಕೆಲ್ಲ ಅವಕಾಶ ಕೊಡುದಿಲ್ಲ ನಾವು. ಅಫಿಷಿಯಲ್ ಆಗಿ ಯಾರು ಅದನ್ನ ವ್ಯಾಪಾರ ಮಾಡ್ತಾರೆ, ಒಬ್ರು ಒಂದೇ ಗಾಡಿ, ಅದು ಹೇಳ್ತಾ ಇದ್ದೀನಿ. ಒಂದು ಕುಟುಂಬ ಇರಲಿ, ಗಂಡ ಇರಲಿ, ಹೆಂಡತಿ ಇರಲಿ, ಒಂದು ಕುಟುಂಬಕ್ಕೆ ಒಂದೇ ಗಾಡಿ, ಒಂದು ಗಾಡಿ ಮೇಲೆ ಯಾರಿಗೂ ಕೊಡುದಿಲ್ಲ. ಅದಕ್ಕೆ ನಾವು ಮುಂಚಿತವಾಗಿ ಎಲ್ಲ ನಾವೇ ಸ್ಪೆಷಲ್ ಸರ್ವೆ ಕೂಡ ನಾವು ಮಾಡಿಸ್ತೀವಿ. ಯಾರು ಜಿನೈನ್ ಆಗಿ ರೋಡ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಕೂಡ ನಮ್ಗೊಂದು ದಾಖಲೆ ಇದೆ. ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.